ಹಾಯ್, ವೆಲ್ಕಮ್ ಟು ಶೇಖರ್ ಕಳ್ಳಿಮಠ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೀತಶ್ರೀ ಗೌಡ. ಕರ್ನಾಟಕದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಅಂತ ಎಲ್ರಿಗೂ ಗೊತ್ತು. ಈ ಸತಿ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಕೆಲವೇ ಗಂಟೆಗಳಿದೆ. ಈ ಸೀಸನ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ಪ್ರೋಮೋ ನೋಡಿ ಗೊತ್ತಾಗಿದೆ. ಸ್ವರ್ಗ ನರ್ಕ ಅನ್ನೋ 2 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಕೂಡ ಇದೆ. ಈ ಸತಿ ಬಿಗ್ ಬಾಸ್ ಸೀಸನ್ 11ಗೆ ಯಾರ್ಯಾರು ಹೋಗ್ತಿದ್ದಾರೆ, ಯಾರ್ಯಾರು ಫೈನಲ್ ಆಗಿದ್ದಾರೆ ಅನ್ನೋದನ್ನು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವತ್ತು ಅನೌನ್ಸ್ 90% ಕನ್ಫರ್ಮ್ ಆಗಿರೋ ಕೆಲವು ಕಂಟೆಸ್ಟೆಂಟ್ಗಳ ಹೆಸರು ಹೇಳ್ತೀನಿ. ಫಸ್ಟು 90s ಬಾಯ್ಸ್ ಕ್ರಶ್ ಅಂತಲೇ ಹೇಳ್ಬೋದು, ಪ್ರೇಮ. ಅವರು ಬಿಗ್ ಬಾಸಿಗೆ ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೆಕೆಂಡ್ ನೇಮ್ ಬಂದು ಕಿರಣ್ ರಾಜು. ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ, ಕನ್ನಡತಿ ಮೂವಿ ಹರ್ಷ ಅಂತಲೇ ಫೇಮಸ್ ಆಗಿದ್ರು. ಸೊ ಅವರು ಬರಬಹುದು ಅನ್ನೋ ಮಾಹಿತಿ ಇದೆ. ಥರ್ಡ್ ನೇಮ್ ಬಂದು ಧರ್ಮಕೀರ್ತಿರಾಜ್ ಅಂದರೆ ನಿಮಗೆ ಗೊತ್ತಾಗಿರಲ್ಲ, ದರ್ಶನ್ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಕ್ಯಾಡ್ಬರೀಸ್ ಅಂತ ನವಗ್ರಹ ಮೂವಿಯಲ್ಲಿ ಅವರಿಗೆ ರೀನೇಮ್ ಕೂಡ ಮಾಡಿದರು. ಸೊ ಅವ್ರು ನಮ್ಮ ಥರ್ಡ್ ಕಂಟೆಸ್ಟೆಂಟ್ ಅಂತ ಮಾಹಿತಿ ಇದೆ. ನಮ್ಮ 4ನೇ ಕಂಟೆಸ್ಟೆಂಟ್ ಭವ್ಯ ಗೌಡ, ಗೀತಾ ಸೀರಿಯಲಿಂದ ಫೇಮಸ್ ಆಗಿರೋ ಭವ್ಯ ಗೌಡ, ಅವ್ರು ಬರ್ಬೋದು ಅನ್ನೋ ಮಾಹಿತಿ ಇದೆ. 5th ಕಂಟೆಸ್ಟೆಂಟ್ ಬಂದು ಸೋಷಿಯಲ್ ಮೀಡಿಯಾ ಕಾಮಿಡಿ ಸ್ಟಾರ್ ಧನ್ರಾಜ್ ಆಚಾರ್, ಅವ್ರು ಬರ್ಬೋದು ಅನ್ನೋ ಮಾಹಿತಿ ಕೂಡ ಇದೆ. ಆ್ಯಂಡ್ 7th ಕಂಟೆಸ್ಟೆಂಟ್ ತ್ರಿವಿಕ್ರಮ್, ಪದ್ಮಾವತಿ ಸೀರಿಯಲಿಂದ ಪಾಪ್ಯುಲರ್ ಆಗಿದ್ದು ತ್ರಿವಿಕ್ರಮ್. ಮತ್ತೊಬ್ಬ ಕಂಟೆಸ್ಟೆಂಟ್ ಹೆಸರು ಅನುಷಾ ರೈ, ಮಾಡಲಿಂಗ್ ಹಾಗೂ ಸಿನಿಮಾಗಳ ಮೂಲಕ ಪಾಪ್ಯುಲರ್ ಆಗಿರೋ ಅನುಷಾ ರೈ ನೇಮ್ ಕೂಡ ಕೇಳಿಬರ್ತಿದೆ. ಇದಿಷ್ಟು ಸೀಸನ್ 11ಗೆ ಫೈನಲಿಸ್ಟ್ ಆಗಿರೋ ಕಂಟೆಸ್ಟೆಂಟ್ ನೇಮ್ಗಳು. ಇದ್ರ ಜೊತೆಗೆ ಇನ್ನೂ ಕುತೂಹಲ ಮೂಡಿಸೋವಂಥ ಕೆಲವೊಂದು ನೇಮ್ಗಳು ಕೂಡ ಕೇಳಿಬರ್ತಿದೆ. ಅದರಲ್ಲಿ ಉಗ್ರಂ, ಬೆಲ್ ಬಾಟಮ್, ನೀರ್ ದೋಸೆ ಇನ್ನು ಮುಂತಾದ ಮೂವಿಗಳಿಂದ ಪಾಪ್ಯುಲರ್ ಆಗಿರೋ ಹರಿಪ್ರಿಯಾ ಹೆಸರು ಕೂಡ ಕೇಳಿಬರ್ತಿದೆ. ಎವ್ರಿ ಸೀಸನಲ್ಲೂ ಒಂದು ನ್ಯೂಸ್ ಆ್ಯಂಕರ್ ಇದ್ದೇ ಇರ್ತಾರೆ. ಸೊ ಬಿಗ್ ಬಾಸ್ ಸೀಸನ್ 11ನಲ್ಲೂ ಒಂದು ನ್ಯೂಸ್ ಆ್ಯಂಕರ್ ಹೆಸರು ಕೇಳಿಬರ್ತಿದೆ, ಅದು ಹರೀಶ್ ನಾಗರಾಜ್. ಈ ಬಾರಿ ಬಿಗ್ ಬಾಸ್ ಸೀಸನ್ 11ಗೆ ಬರ್ತಿರೋ ಕಂಟೆಸ್ಟೆಂಟ್ಗಳ ಮಾಹಿತಿ. ಈ ಸೀಸನಲ್ಲಿ ಟೋಟಲ್ 16 ಕಂಟೆಸ್ಟೆಂಟ್ಸ್ ಇರ್ತಾರೆ, ಬರಬಹುದು ಅನ್ನೋ ಮಾಹಿತಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸಲ್ಲಿ ಅನೌನ್ಸ್ ಆಗಲಿದೆ. ಹೀಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಶೇಖರ್ ಕಳ್ಳಿಮಠ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಗೀತಶ್ರೀ ಗೌಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.